ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಣಿತಾಕ್ಷರ ಬಿಡಿಸಿ ಬರೆಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನು ಈ ಗುಣಿತಾಕ್ಷರ ಬಿಡಿಸುವುದು ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯೋದ್ರಿಂದ ಏನು ಉಪಯೋಗ, ಏನು ಕಲಿತೀವಿ ನಾವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಕಂಪ್ಲೀಟಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸ್ವರಾಕ್ಷರಗಳಿಗೆ ವ್ಯಂಜನಗಳನ್ನು ಸೇರಿಸಿ ಬರೆಯೋದಕ್ಕೆ ನಾವು ಗುಣಿತಾಕ್ಷರ ಅಂತ ಹೇಳ್ತೀವಿ. ಈ ಗುಣಿತಾಕ್ಷರಗಳನ್ನು ಕಲಿಯೋದ್ರಿಂದ ಪಠ್ಯವನ್ನು ಸರಿಯಾಗಿ ಓದೋದನ್ನು ಕಲಿತೀರಿ. ಎರಡನೇದಾಗಿ, ಮೊದಲನೇದು ಪಠ್ಯವನ್ನು ತಪ್ಪಿಲ್ಲದೆ ಓದೋದನ್ನು ಕಲಿತೀರಿ. ಎರಡನೇದಾಗಿ, ಬರವಣಿಗೆಯಲ್ಲಿ ತಪ್ಪು ಮಾಡುವುದಿಲ್ಲ. ಮೂರನೇದಾಗಿ, ತಪ್ಪಿಲ್ಲದೆ ಶುದ್ಧವಾಗಿ ಬರೆಯೋದನ್ನು ಕೂಡ ಕಲಿತೀರ. ಯಾವಾಗ ಅಂದರೆ ಈ ಗುಣಿತಾಕ್ಷರಗಳನ್ನು ಕಲಿತಾಗ. ಮೊದಲನೇ ಪದ ನಾನಿಲ್ಲಿ ತಗೊಂಡಿದ್ದೀನಿ, ಅಮ್ಮ. ಸರಿ, ಇದರಲ್ಲಿ ಗುಣಿತಾಕ್ಷರ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ. ಆ ಅನ್ನೋ ಅಕ್ಷರ ಇದೆ ಅಲ್ವಾ, ಈ ಆನ ಅದೇ ಥರ ಬರೀತೀವಿ. ಯಾಕೆಂದರೆ ಅದು ಸ್ವರ ಅಕ್ಷರ, ಇದನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿಯ ಅಕ್ಷರಗಳ ಸಹಾಯ ಬೇಕಾಗಿಲ್ಲ ಉಚ್ಚಾರಣೆ ಮಾಡೋದಕ್ಕೆ. ಆದ್ದರಿಂದ ಈ ಆ ಅಕ್ಷರನ ಅದೇ ರೀತಿಯಾಗಿ ಬರ್ಕೊಳ್ತೀವಿ. ಇನ್ನು ಇಲ್ಲಿ ಮ ಮತ್ತು ಮ ಇದೆ, ಓಕೆನಾ? ಇದನ್ನು ಯಾವ ರೀತಿಯಾಗಿ ಬಿಡಿಸಿ ಬರೆಯೋದು ನೋಡಿ. ಮ ಮೊದಲಿಗೆ ಮ ಅಕ್ಷರ, ನೆಕ್ಸ್ಟ್ ಏನಿದೆ, ಒತ್ತಕ್ಷರ ಇದೆ, ಅದಕ್ಕೆ 2 ಸಲ ಮ. ಓಕೆ, ನೆಕ್ಸ್ಟು ಇಲ್ಲಿ ಮ ಅಕ್ಷರದಲ್ಲಿ ಅ ಸ್ವರಾಕ್ಷರ ಸೇರಿಕೊಂಡಿದೆ, ಆದ್ದರಿಂದ ಆ ಅಕ್ಷರನ ಇಲ್ಲಿ ಬರೀತೀನಿ ನೋಡಿ. ಆ 2 ಸಲ ಮ ಮತ್ತು ಮ ಇಲ್ಲಿ ಬರೆದಿದ್ದೀನಿ. ಆ ಸ್ವರಾಕ್ಷರ ಸೇರಿಕೊಂಡಿದೆ, ಆದ್ದರಿಂದ ಇಲ್ಲಿ ಆ ಸ್ವರನ ಬರೆದಿದ್ದೀನಿ. ಅ ಅ ಅಮ್ಮ. ಓಕೆ, 2 ಸಲ ಅಮ್ಮ. ನೆಕ್ಸ್ಟು ಎರಡನೇ ಪದ ಅಪ್ಪ. ಫಸ್ಟು ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ವರ್ಡನ್ನು. ಆ ಅಕ್ಷರನ ಅದೇ ಥರ ಬರ್ಕೊಳ್ತೀವಿ, ಯಾಕೆಂದರೆ ಅದು ಸ್ವರಾಕ್ಷರ. ಇನ್ನು ಪ ಮತ್ತು ಪ ಇದೆ ಅಲ್ವಾ, ಇದು ಕೂಡ ತುಂಬ ಸುಲಭ ನೋಡಿ. ಪನ 2 ಟೈಮ್ಸ್ ಬರೀಬೇಕು, ಯಾಕೆಂದರೆ ಒತ್ತಕ್ಷರ ಇದೆ, ಆ ಕಾರಣಕ್ಕೆ. ನೆಕ್ಸ್ಟು ಇಲ್ಲಿ ಸ್ವರಾಕ್ಷರ ಯಾವುದಿದೆ, ಅ ನೋಡಿ. ಅ ಪ 2 ಟೈಮ್ಸು ಆ, ಅಷ್ಟೇ ನೋಡಿ. ಅ ಸೇಮ್ ಅಕ್ಷರ ಬರ್ಕೊಂಡಿದ್ದೀವಿ. ಪ ಮತ್ತು ಪ ಇರೋದ್ರಿಂದ 2 ಸಲ ಪ ಅಕ್ಷರ ಬರ್ಕೊಂಡಿದ್ವಿ. ನೆಕ್ಸ್ಟು ಅ ಅಕ್ಷರ ಸ್ವರಾಕ್ಷರ ಸೇರಿಕೊಂಡಿದೆ, ಆ ಅಕ್ಷರನ ಬರೀತೀವಿ. ನೆಕ್ಸ್ಟು ಅಜ್ಜ. ಮೊದಲಿಗೆ ಪದನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಆ ಅಕ್ಷರ ಸೇಮ್ ಇದೆ, ಅದೇ ಥರ ಬರ್ಕೊಳ್ತಾ ಇದ್ದೀನಿ. ಇನ್ನು ಜ ಮತ್ತು ಜ ಇದೆ ಅಲ್ವಾ, ಇದು 2 ಸಲ ನಮಗೆ ಒತ್ತಕ್ಷರ ಇರೋದ್ರಿಂದ 2 ಸಲ ಬರ್ಕೋಬೇಕು. ಜ ಪ್ಲಸ್ ಸ್ವರಾಕ್ಷರ ಕರೆಕ್ಟಾಗಿ ಅದೇ ಥರನೇ ಇಲ್ಲಿ ಕೂಡ ಆ ಸೇರಿಕೊಂಡಿದೆ, ಆದ್ದರಿಂದ ಆ ಅಕ್ಷರನ ಬರ್ಕೊಳ್ಳಿ. ನೆಕ್ಸ್ಟು ಅಜ್ಜಿ. ಇಲ್ಲಿ ಕೂಡ ನಾನು ವರ್ಡನ್ನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ಆ ಅಕ್ಷರನ ಇಲ್ಲಿ ಸೇಮ್ ಅದೇ ಥರ ಬರ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ಸ್ವರಾಕ್ಷರ. ನೆಕ್ಸ್ಟು ಜ ಮತ್ತು ಜ 2 ಟೈಮ್ಸ್, ಯಾಕೆಂದರೆ ಒತ್ತಕ್ಷರ. ಜ ಪ್ಲಸ್ ನೆಕ್ಸ್ಟು ಸ್ವರಾಕ್ಷರ ಯಾವುದೇ ಇ ಇದೆ, ಯಾಕೆಂದರೆ ಇಲ್ಲಿ ನಾವು ಅಜ್ಜಿ ನೋಡಿ, ಲಾಸ್ಟ್ ಸೌಂಡ್ ಅಜ್ಜಿ, ಜಾಗೆ ಈ ಮಾತ್ರ, ಆ ಕಾರಣಕ್ಕೆ ಇಲ್ಲಿ ಈ ಸ್ವರ ಬರೆದಿದ್ದೀವಿ. ನೆಕ್ಸ್ಟು 5ನೇದು ಹಗ್ಗ. ಈ ಹಗ್ಗ ಪದನ ಬಿಡಿಸಿ ಬರೆಯೋದು ಹೇಗೆ ನೋಡಿ. ಹ ಅಕ್ಷರ ಇದೆ ಅಲ್ವಾ, ಹ ಜೊತೆಗೆ ಅ ಸ್ವರ ಸೇರಿಕೊಂಡಿದೆ, ಅ ಸ್ವರ ಸೇರಿಕೊಂಡಿದೆ, ಪ್ಲಸ್ ಇಲ್ಲೇನಿದೆ, ಗ ಒತ್ತು ಗ ಇದೆ, ಕಾರಣಕ್ಕೆ 2 ಸಲ ಗಾನ ಬರ್ಕೊಳ್ತೀವಿ. ನೆಕ್ಸ್ಟು ಸ್ವರಾಕ್ಷರ ಯಾವುದಿದೆ, ಆ ಇದೆ, ಹಗ್ಗ ಅಷ್ಟೇ ನೋಡಿ. ಆಗೆ ಸ್ವರ ಸೇರಿದೆ, ಆ. ನೆಕ್ಸ್ಟು ಗ ಮತ್ತು ಗ 2 ಟೈಮ್ಸ್ ಗ. ನೆಕ್ಸ್ಟು ಸ್ವರ ಯಾವುದಿದೆ, ಆ ಇದೆ, ಅದನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟು 6ನೇ ಪದ ಸಣ್ಣ. ಈ ಸಣ್ಣ ಪದವನ್ನು ಗುಣಿತಾಕ್ಷರ ಪದ ಯಾವ ರೀತಿಯಾಗಿ ಬಿಡಿಸೋದು ನೋಡಿ. ಸ ಗೆ ಸ್ವರ ಅ ಇದೆ, ಸ. ನೆಕ್ಸ್ಟು ನ ಒತ್ತು ನ ಪ್ಲಸ್ ಒತ್ತಕ್ಷರ ಇರೋದ್ರಿಂದ ನ ಪ್ಲಸ್ ಸ್ವರ ಯಾವುದಿದೆ, ನ, ಆ ಸೌಂಡ್ ಲಾಸ್ಟ್, ಆ ಸ್ವರ ಸೇರಿಕೊಂಡಿದೆ, ಆ, ಸಣ್ಣ. ನೆಕ್ಸ್ಟು ಅಕ್ಕ. ಈ ಪದನ ಯಾವ ರೀತಿಯಾಗಿ ಸೇಮ್ ಅದೇ ಥರ ಆ ಸ್ವರಾಕ್ಷರ ಡೈರೆಕ್ಟಾಗಿ ಬರ್ಕೊಳ್ಳಿ, ಯಾಕೆಂದರೆ ಅದು ಸ್ವರ. ನೆಕ್ಸ್ಟ್ ಕ ಒತ್ತು ಕ ಇದೆ, ಕ ಪ್ಲಸ್ ಸ್ವರ ಯಾವ ಸೇರಿಕೊಂಡಿದೆ, ಆ,
ಅಕ್ಕ ಅಷ್ಟೇ. ನೆಕ್ಸ್ಟು 8ನೇದು ಅಣ್ಣ. ಈ ಪದನ ಯಾವ ರೀತಿಯಾಗಿ ಬರೆಯೋದು, ಸ್ಪ್ಲಿಟ್ ಮಾಡ್ಕೊಳ್ಳಿ, ಅ ಸೇಮ್ ಬರ್ಕೊಳ್ಳಿ. ನೆಕ್ಸ್ಟು ನ ಒತ್ತು ನ ಇದೆ ಅಲ್ವಾ, ಇದನ್ನು 2 ಟೈಮ್ಸ್ ನ ಪ್ಲಸ್ ಸ್ವರ ಯಾವ ಸೇರಿಕೊಂಡಿದೆ, ಅ. ನೋಡಿ, ನ ಪ್ಲಸ್ ಅ ಪ್ಲಸ್ ಆ ಸೇಮ್ ಸ್ವರ ಬರ್ಕೊಂಡಿದ್ವಿ. ನಾವತ್ತು ಅಕ್ಷರ ನ 2 ಸಲ ಬರ್ಕೊಂಡಿದ್ವಿ. ಸ್ವರ ಯಾವ ಸೇರಿಕೊಂಡಿದೆ, ಆ ಸೇರಿಕೊಂಡಿದೆ. ನೆಕ್ಸ್ಟು 9ನೇದು ಸುಗ್ಗಿ. ಮೊದಲಿಗೆ ಪದನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸು ಇದೆ, ಸ ಪ್ಲಸ್ ಸಾಗೆ ಯಾವ ಮಾತ್ರ ಇದೆ, ಸಾದ ಜೊತೆಗೆ ಊ ಸ್ವರ ಸೇರಿಕೊಂಡಿದೆ. ನೆಕ್ಸ್ಟು ಗಿ, ಗ ಮತ್ತೆ ಗ ಒತ್ತು ಗ. ನೋಡಿ, ಗ ಒತ್ತು ಗ ಇದೆ ಅಲ್ವಾ, ಅದಕ್ಕೆ ಒತ್ತು ಗಾಗೆ 2 ಸಲ ಗ ಬರ್ಕೊಂಡಿದ್ವಿ. ನೆಕ್ಸ್ಟು ಗಿ, ಇಲ್ಲಿ ಈ ಸ್ವರ ಇದೆ, ಆದ್ದರಿಂದ ಇಲ್ಲಿ ಈ ಬರ್ಕೋಬೇಕು, ಸುಗ್ಗಿ ಅಷ್ಟೇ. ನೋಡಿ, ಸ ಉ ಸು, ಗ ಗ ಈ ಗ ಒತ್ತು ಗ, ಈ ಮಾತ್ರ ಸುಗ್ಗಿ. ನೆಕ್ಸ್ಟು 10ನೇದು ಮತ್ತೆ. ಮೊದಲಿಗೆ ಮಾ ಇದೆ, ಅ ಮ ಜೊತೆಗೆ ಅ ಸ್ವರ ಸೇರಿ ಮ ಆಗುತ್ತೆ, ಮಾ ಆಯಿತು. ನೆಕ್ಸ್ಟು ತ ಅಕ್ಷರ ಇದೆ ಅಲ್ವಾ, ತ ಪ್ಲಸ್ ಮತ್ತೆ ತ ಒತ್ತಕ್ಷರ ಇದೆ, ಮತ್ತೆ ತ ಬರ್ಕೋಬೇಕು. ಸ್ವರ ಯಾವ ಸೇರಿಕೊಂಡಿದೆ, ಎ. ಮತ್ತೆ ನೋಡಿ, ಮ ಅ ಮ, ತ ಒತ್ತು ತಾಗೆ 2 ಸಲ ತ, ಎ ಮಾತ್ರ. ನೆಕ್ಸ್ಟು ತಪ್ಪು. ಮೊದಲಿಗೆ 11ನೇ ಪದ ತಪ್ಪು. ವರ್ಡನ್ನು ಸ್ಪ್ಲಿಟ್ ಮಾಡಿ, ತಾಗೆ ತ ಪ್ಲಸ್ ಆ, ಪಾಗೆ ಪ ಪ್ಲಸ್ ಒತ್ತು ಪ. ನೆಕ್ಸ್ಟು ಉ ಮಾತ್ರ ಇದೆ, ಉ. ನೋಡಿ, ತ ಅ ತ, ಪ ಒತ್ತು ಪ, ಉ ಪು, ತಪ್ಪು. ನೆಕ್ಸ್ಟು 12ನೇ ಪದ ಸೊಪ್ಪು. ಇದನ್ನು ಸ್ಪ್ಲಿಟ್ ಮಾಡಿದಾಗ ಸ ಪ್ಲಸ್ ಓ, ಸೋ ಪ್ಲಸ್ ಪ ಪ್ಲಸ್ ಒತ್ತು ಪ ಪ್ಲಸ್ ಉ, ಸೊಪ್ಪು. ನೋಡಿ, ಸ ಓ ಸೋ, ಒತ್ತು ಪ 2 ಸಲ ಪ, ಉ ಮಾತ್ರ ಸೊಪ್ಪು. ನೆಕ್ಸ್ಟು 14ನೇ ಪದ ಕತ್ತೆ. ಕ ಮತ್ತು ತನ ಸ್ಪ್ಲಿಟ್ ಮಾಡಿದೆ, ಕ ಪ್ಲಸ್ ಅ, ಕ. ಓಕೆ. ನೆಕ್ಸ್ಟು ತ 2 ಸಲ, ಯಾಕೆಂದರೆ ಒತ್ತಕ್ಷರ. ತ ಪ್ಲಸ್ ತ ಮಾತ್ರ ಯಾವುದಿದೆ ಸ್ವರ, ಎ. ನೋಡಿ, ಕ ಅ ಕ, ತ ತ ಎ, ತೆ, ಕತ್ತೆ. ನೆಕ್ಸ್ಟು ಕತ್ತು. ಮೊದಲಿಗೆ ವರ್ಡನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಕ ಪ್ಲಸ್ ಅ, ಕ. ನೆಕ್ಸ್ಟ್ ಏನಿದೆ, ತ ಪ್ಲಸ್ ಒತ್ತು ತ ಪ್ಲಸ್ ತ, ಸ್ವರ ಯಾವುದಿದೆ, ಉ, ಕತ್ತು. ನೋಡಿ, ಕ ಅ ಕ, ತ ಉ ತು. ನೆಕ್ಸ್ಟು ಎತ್ತು. ಪದನ ಸ್ಪ್ಲಿಟ್ ಮಾಡಿದಾಗ ಏನ ಅದೇ ಥರ ಬರ್ಕೋಬೇಕು, ಯಾಕೆಂದರೆ ಅದು ಸ್ವರ ಅಕ್ಷರ. ಇದಕ್ಕೆ ಯಾವುದೇ ರೀತಿ ಅಕ್ಷರಗಳ ಸಹಾಯ ಬೇಕಾಗಿಲ್ಲ ಉಚ್ಚಾರಣೆ ಮಾಡೋದಕ್ಕೆ. ಅದೇ ಥರ ಬರ್ಕೊಂಡಿದ್ವಿ. ನೆಕ್ಸ್ಟು ತ ಒತ್ತು ತ ಸೇಮ್ ಡಬಲ್ ಟೈಮ್ ಬರ್ಕೋಬೇಕು, ತ ಒತ್ತು ತ. ನೆಕ್ಸ್ಟು ಮಾತ್ರ ಯಾವುದಿದೆ, ಹೂ ಇದೆ, ಹೂನ ಇಲ್ಲಿ ಬರ್ಕೋಬೇಕು ಅಷ್ಟೇ. ನೋಡಿ, ಸೇಮ್ ಲೆಟರ್, ತ ಒತ್ತು ತಾಗೆ 2 ಸಲ ತ, ಕೊಂಬು ಹೂ, ಇದು ಸ್ವರಾಕ್ಷರ. ನೆಕ್ಸ್ಟು ಭತ್ತ. ನೋಡಿ, ಇದನ್ನು ಬಿಡಿಸಿ ಬರೆಯೋದು ಹೇಗೆ, ಮೊದಲಿಗೆ ಭ ಇದೆ, ಭ ಪ್ಲಸ್ ಅ ಏನಾಗುತ್ತೆ, ಭ ಪ್ಲಸ್ ಅ ಭ. ನೆಕ್ಸ್ಟು ತ ಒತ್ತು ತ ಇದೆ, 2 ಟೈಮ್ಸು ತ ಪ್ಲಸ್ ತ ಬರೀಬೇಕು. ಸ್ವರಾಕ್ಷರ ಯಾವುದಿದೆ, ಆ ಇದೆ, ಆ ಬರೀಬೇಕು. ನೋಡಿದ್ವಲ್ಲ ಎಷ್ಟು ಸುಲಭ ಇದೆ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯೋದು. ಇದನ್ನು ಕಲಿಯೋದ್ರಿಂದ ನಿಮಗೆ ತಪ್ಪಿಲ್ಲದೆ ಬರೆಯೋದು, ತಪ್ಪಿಲ್ಲದೆ ಓದೋದು, ಹಾಗೆಯೇ ತಪ್ಪಿಲ್ಲದೆ ಶುದ್ಧವಾಗಿ ಬರೆಯೋದು ಕೂಡ ಈಸಿ ಆಗುತ್ತೆ. ಆ ಕಾರಣಕ್ಕೇ ಈ ಸ್ವರಾಕ್ಷರಗಳ ಜೊತೆಗೆ ವ್ಯಂಜನಗಳನ್ನು ಸೇರಿಸಿ ಬರೆಯೋದು ಹೇಗೆ, ಇವುಗಳನ್ನು ಉಚ್ಚಾರಣೆ ಮಾಡೋದು ಹೇಗೆ, ಬರೆಯೋದು ಹೇಗೆ,
ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.